ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ. ನರೇಂದ್ರ ಸ್ವಾಮಿ ಅವರೇ, ಸುಪ್ರೀಂ ಕೋರ್ಟ್ ಕೇಸನ್ನು ಗೆದ್ರಿ, ಮುಂದೆ ಏನು ಮಾಡ್ತೀರಿ ನೀವು? ಈ 7 ತಿಂಗಳು ವನವಾಸ ನಾನೇನು ಅನುಭವಿಸಿದ್ನೋ ಆ ಮುಖಾಂತರ ಏನು ಅನ್ಯಾಯ ಆಗಿತ್ತು, ಆ ಅನ್ಯಾಯಕ್ಕೆ ನ್ಯಾಯ ದೊರಕಿಸುವಂಥ ಪ್ರಯತ್ನನ ಪ್ರಾಮಾಣಿಕವಾಗಿ ಕ್ಷೇತ್ರದ ಅಭಿವೃದ್ಧಿ ವಿಚಾರದಲ್ಲಿ ಸಂಬಂಧಪಟ್ಟಂಥ ಇಲಾಖೆಗಳು ಮತ್ತು ಅಧಿಕಾರಿಗಳ ಜೊತೆಯಲ್ಲಿ ಕುಳಿತು ಮೊದಲು ನನ್ನ ಕ್ಷೇತ್ರದ ಅಭಿವೃದ್ಧಿ ಕಡೆ ನಾನು ಗಮನ ಹರಿಸ್ತೇನೆ. ಈಗ 11 ಜನ BJP ಸಿಂಬಲಿಂದ ಗೆದ್ದವರು ಒಂದು ಕಡೆ, ನೀವು ಪಕ್ಷೇತರರು ಗೆದ್ದವರು ಇನ್ನೊಂದು ಕಡೆ, ನೀವು 16 ಜನ ನಾವು ಒಟ್ಟಿಗೆ ಇದ್ದೀವಿ ಅಂತ ಹೇಳ್ತೀರಿ. ಇದು ಹೇಗೆ ಒಟ್ಟಿಗೆ ಇರೋಕ್ಕೆ ಸಾಧ್ಯ? ನಾವು ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಹೋರಾಟಕ್ಕೆ ನಾವು BJP ಸಿಂಬಲಿಂದ ಗೆದ್ದು ಬಂದವರು ಕೂಡ ನಿಮ್ಮ ಜೊತೆ ಇರ್ತಾರೆ, ನೀವು ಅವ್ರ ಜೊತೆ ಇರ್ತೀರಿ, ಇವಾಗ 16 ಜನ ಒಗ್ಗಟ್ಟಾಗಿರ್ತೀರಿ. ಈಗ ಒಂದು ವಿಚಾರದ ಆಧಾರದ ಮೇಲೆ ನಾವು ನಮ್ಮ ವೈಯಕ್ತಿಕವಾದಂಥ ಅಭಿಪ್ರಾಯಗಳು ಎಲ್ಲರೂ ಒಂದೇ ಆಗಿದ್ದರಿಂದ ಒಮ್ಮತದ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ವಿ. ಯಾಕೆ ಅಂದರೆ ನೀವು ಪಕ್ಷೇತರರು, ನಾವು BJP ಜೊತೆ ಇರಲೇ ಇಲ್ಲ, ನಾವು ಸೇರಿಲ್ಲ, ನಾವು ಪಕ್ಷೇತರರೇ ಅನ್ನೋದನ್ನು ಹೇಳ್ತಾ ಬಂದ್ರಿ. ಅವರು 11 ಜನ ಎಲ್ಲ ಕೋರ್ಟ್ನಲ್ಲೂ ವಾದ ಮಾಡ್ತಾ ಬಂದಿದ್ದು ನಾವು BJP ಸಿಂಬಲಿಂದ ಗೆದ್ದಿದ್ದೀವಿ, ನಾವು BJPಯವರು, BJP ಹೊರತುಪಡಿಸಿ ಇಲ್ಲ ಅಂಥೇಳಿ. ಈಗ ಅವರು BJP ಪಕ್ಷ ಹೇಳಿದಾಗ ಕೇಳಬೇಕು. ನಿನ್ನೆ ರಾಜ್ಯದ ಮುಖ್ಯಮಂತ್ರಿ ಕೂಡ ಹೇಳಿದರು, ಅರುಣ್ ಜೇಟ್ಲಿ ಕೂಡ ಹೇಳಿದರು, ನಮಗಿನ್ನೂ ಹೆಚ್ಚು ಬಲ ಬಂದಿದೆ, ನಮ್ಮ ಜೊತೆ ಇನ್ನು 11 ಜನ ಇದ್ದಾರೆ ಅಂತ. ಈಗ ನೀವು ಹೇಳ್ತೀರಿ ನಾವು ಒಗ್ಗಟ್ಟಾಗಿರ್ತೀವಿ ಅಂತ. ಏನಿದು ಒಗ್ಗಟ್ಟೇನಿದು? ಒಂದು, ನಾವು ಕೋರ್ಟ್ನಲ್ಲಿ ವಾದ ಮಾಡಿದಂಥ ವಿಚಾರಗಳು, ನಮ್ಮ ಮೇಲೆ ಆರೋಪ ಬಂದಿದ್ದಂಥ ವಿಚಾರಗಳು, ನಾವು ಪಕ್ಷೇತರರಾಗಿದ್ದೀವಿ, ಪಕ್ಷದ ಜೊತೆಯಲ್ಲಿ ಗುರುತಿಸ್ಕೊಂಡಿಲ್ಲ ಅಂತಕ್ಕಂಥದ್ದು ನಮ್ಮ ವಾದ. ಹಾಗೆ ಅವರು ಪಕ್ಷನ ಬಿಟ್ಟಿಲ್ಲ, ಪಕ್ಷದ ವಿರುದ್ಧವಾಗಿಲ್ಲ ಅಂತಕ್ಕಂಥ ಅವ್ರ ವಾದ. ಆದರೆ ಈ ಮಧ್ಯದಲ್ಲಿ ಒಂದು ವಿಷಯಾಧಾರಿತವಾದಂಥ ಭಿನ್ನಾಭಿಪ್ರಾಯದಲ್ಲಿ ನಾವು ಇದರ ವಿರುದ್ಧವಾದಂಥ ಹೋರಾಟವನ್ನು ಮಾಡಿದ್ವಿ. ಇದು ಜನತೆಗೆ, ದೇಶಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಈ ಸಂದರ್ಭದಲ್ಲಿ ನಿನ್ನೆ ತನಕ ಆ 11 ಮಂದಿಯನ್ನಾಗಲಿ ನಮ್ಮ 5 ಜನರನ್ನೇ ಆಗಲಿ ಯಾವುದೇ ಕಾರಣಕ್ಕೂ ಶಾಸಕರಾಗಿ ಇರಬಾರ್ದು ಅನ್ನೋಂಥ ಪ್ರಯತ್ನ ಮಾಡ್ತಿದ್ದಂಥವರು ನಿನ್ನೆ ತೀರ್ಪು ಬರೋ ತನಕನೂ ಕೂಡ ನಮ್ಮ ವಿರುದ್ಧವಾಗಿ ಸತತ ಪ್ರಯತ್ನ ಮಾಡಿ ನಮ್ಮ ಶಾಸಕ ಸ್ಥಾನಗಳನ್ನ 16 ಜನ ಶಾಸಕ ಸ್ಥಾನನ ತೆಗಿಲೇಬೇಕು ಅಂತ ಇದ್ದಂಥವ್ರು ಈ ಮಾತು ಹೇಳ್ತಾರೆ ಅಂದರೆ ಆ ದೇವರು, ಈ ನಾಡಿನ ಜನತೆ ಇದನ್ನು ಗಮನಿಸಬೇಕು ಹೊರತು ಇದಕ್ಕೆ ಇನ್ನೂ ಹೆಚ್ಚಾಗಿ ನಾನು ಉತ್ತರ ಕೊಡೋವಂಥ ಶಕ್ತಿನಲ್ಲ. ಈಗ ನೀವು ಪಕ್ಷೇತರರು ಯಾರ ಜೊತೆ ಇರ್ತೀರಿ? BJP ಜೊತೆ ಹೋಗ್ತಿರೋ, JDS ಜೊತೆ ಹೋಗ್ತಿರೋ, ಕಾಂಗ್ರೆಸ್ ಜೊತೆ ಹೋಗ್ತಿರೋ? ನಾವು ಯಾವ ಪಕ್ಷಕ್ಕೂ ಇವತ್ತು ವೈಯಕ್ತಿಕವಾಗಿ ಗುರುತಿಸ್ಕೊಂಡಿಲ್ಲ ಅನ್ನೋದು ಸ್ಪಷ್ಟ. ಮುಂದೆನೂ ಕೂಡ ಅದೇ ನಿಲುವಿನಲ್ಲಿರ್ತೀವಿ. ಆದರೆ ನಮ್ಮ ಒಂದು ಹೋರಾಟದ ಹಿನ್ನೆಲೆ ಏನು ಪ್ರಾರಂಭ ಮಾಡಿದ್ವಿ, ಆ ಹೋರಾಟದಲ್ಲಿ ಜಯನ ನಾವು ಮುಂದಿನ ದಿನದಲ್ಲಿ ಪಡಿತೀವಿ ಅನ್ನೋಂಥ ದಿಕ್ಕಿನಲ್ಲಿ ಹೆಜ್ಜೆ ಇಡ್ತಾ ಇದ್ವಿ. ಈಗ ನೀವು ಹೇಳಿದಾಗೆ ನೀವು ಅನಾಥರು, ಪಕ್ಷೇತರು ನಾವು ಅನಾಥರಾಗಿದ್ವಿ, ನಮ್ಮನ್ನು ಕೇಳೋರು ಇರಲಿಲ್ಲ ಅನ್ನೋ ಥರದಲ್ಲಿದ್ರಿ. ಈಗ ಅನಾಥರಾದವರು ಇಲ್ಲಿವರೆಗೂ ನಿಮಗೇನೋ ಸಮಸ್ಯೆ ಆಯಿತು, ನೀವು ಹೊರಗಡೆ ಇದ್ರಿ. ಈಗ ಆಡಳಿತ ಪಕ್ಷ BJP ಅಧಿಕಾರದಲ್ಲಿದೆ, ಯಡಿಯೂರಪ್ಪ ನೇತೃತ್ವವನ್ನು ನೀವು ಕಿತ್ತಾಕಬೇಕು ಅಂತ ಕೇಳಿದವರು. ಆದರೆ ಈಗ ಕಳೆದ ಉಪಚುನಾವಣೆಯಲ್ಲೂ ಗೆದ್ದವರು ಇನ್ನಷ್ಟು ಸದೃಢರಾಗಿದ್ದಾರೆ. ಅವ್ರ ವಿರುದ್ಧ ನೀವು ಹೋರಾಟ ಮುಂದುವರಿಸ್ತೀರಾ? ನಾಯಕತ್ವ ಬದಲಾವಣೆ ಆಗಬೇಕು, ಆದರೆ BJP ಸಪೋರ್ಟ್ ಮಾಡ್ತೀವಿ ಅನ್ನೋದು ಏನಾದ್ರು ಹೇಳ್ತೀರಾ, ಅಥವಾ ನಿಮ್ಮ ಪಾಡಿಗೆ ನೀವು ಇರ್ತೀರಾ? ನಾವು 16 ಮಂದಿನೂ ಕೂಡ ಒಮ್ಮತದ ತೀರ್ಮಾನ ಅಂದು ತಗೊಂಡಿರೋದು ಒಂದೇ ವಿಚಾರ, ಇವತ್ತು ಅದೇ ವಿಚಾರಕ್ಕೆ ನಾವು ಅಂಟ್ಕೊಂಡಿದ್ದೇವೆ ಹೊರತು ಯಾವುದೇ ಥರವಾದಂಥ ಬದಲಾವಣೆಗಳಿಲ್ಲ. ಇದರ ಮುಂದೆ ನಮ್ಮ ಅನಾಥ ಪ್ರಜ್ಞೆನ ಮತ್ತೆ ಒತ್ತೆ ಹೇಳಬೇಕು ಅನಿಸುತ್ತೆ ನನಗೆ. ಯಾಕೆಂದರೆ ಇವತ್ತಿಗೆ ನೀವು ಹೇಳಿದ್ರೆ 7 ತಿಂಗಳ ಹಿಂದೆ ನೀವೆಲ್ರಿಗೂ ಬೇಕಾಗಿದ್ರಿ, ಈ 7 ತಿಂಗಳ ಅವಧಿಯಲ್ಲಿ ಯಾರಿಗೂ ಬೇಡವಾಗಿದ್ರಿ, ಪುನಃ ಇವತ್ತು ಪ್ರಸ್ತುತಕ್ಕೆ ಬಂದಿದ್ದೀರಿ. ಆ 7 ತಿಂಗಳ ವನವಾಸ ಇದೆಯಲ್ಲ, ಒಂದು ತಾಯಿ ಗರ್ಭಾವಸ್ಥೆಯಲ್ಲಿ ಅನುಭವಿಸ್ತಾಳ ಯಾತನೆ, ಅದಕ್ಕಿನ್ನ ಒಂದು ಕೆಟ್ಟ ಪರಿಸ್ಥಿತಿನ ನಾವು ಅನುಭವಿಸ್ತೀವಿ. ಏನು ಕೆಟ್ಟ ಪರಿಸ್ಥಿತಿ? ಯಾರಿಂದ ಏನಾಯ್ತು ನಿಮಗೆ? ಏನು ಕೆಟ್ಟ ಪರಿಸ್ಥಿತಿ? ನಮ್ಮ ಕ್ಷೇತ್ರಗಳಲ್ಲಿ ನಾವು ಯಾರು ಅಲ್ಲ, ಚುನಾಯಿತ ಪ್ರತಿನಿಧಿಗಳಲ್ಲ, ಯಾವ ವಿಚಾರಕ್ಕೂ ನಾವು ಜವಾಬ್ದಾರರಲ್ಲ. ನೀವು ಅನರ್ಹರು ಅಂದಮೇಲೆ ನಿಮಗೆ ಶಾಸಕತ್ವ ಸ್ಥಾನದಿಂದ ಇರಬೇಕಾದ ಎಲ್ಲ ಸೌಲಭ್ಯಗಳನ್ನು ಕಿತ್ಕೊಳ್ಳಾಯಿತು ಸರ್ಕಾರ. ಸವಲತ್ತುಗಳ ಬಗ್ಗೆ ನಾವು ಚರ್ಚೆ ಮಾಡ್ತಿಲ್ಲ. ಈ ಒಂದು ಆಡಳಿತ ಯಂತ್ರ ಯಾವ ಮಟ್ಟಕ್ಕೆ ತಮ್ಮ ಕಾರ್ಯಪ್ರವೃತ್ತಿನ ವಿರುದ್ಧ ದಿಕ್ಕಿನಲ್ಲಿ ಹೇಳ್ಕೊಂಡೋಯ್ತು ಅಂತಾರೆ, ಅಭಿವೃದ್ಧಿ ಕಾರ್ಯಗಳಿಗೆ ಕುಂಠಿತ ಮಾಡ್ತಕ್ಕಂಥದ್ದು, ಆ ವಿಚಾರದ ಮುಖಾಂತರ ನಮಗೆ ಕೆಟ್ಟದ್ರು ತರ್ತಕ್ಕಂಥದ್ದು, ಇದ್ದಕ್ಕಿದ್ದಾಗೆ ಯಾರ್ಯಾರೋ ಎಲ್ಲೆಲ್ಲೋ ಒಂದೊಂದು ಪಕ್ಷದಿಂದ ಬಂದು ಈಗಾಗಲೇ ಅವರೇ ಶಾಸಕರಾಗಿದ್ದಾರೆ ಅನ್ನೋ ಥರದಲ್ಲಿ ವರ್ತಿಸ್ತಕ್ಕಂಥ ವರ್ತನೆ, ಮತ್ತು ಜಿಲ್ಲೆಗೆ ಸಂಬಂಧಪಡದೇ ಇರತಕ್ಕಂಥ ಕ್ಷೇತ್ರಕ್ಕೆ ಸಂಬಂಧ BJP ಪಕ್ಷದವರು ಸಹಜವಾಗಿ ನನ್ನ ದಿನ ಆಡಳಿತ ಪಕ್ಷದಲ್ಲಿರೋದು ಆಡಳಿತ ಪಕ್ಷ ಒಂದೇ ಆದ್ದರಿಂದ ಯಾವ ಮಟ್ಟದ ನಮಗೆ ನೋವುಗಳನ್ನ ಕೊಡೋಕ್ಕೆ ಹೊರಟರು ಅಂತಂದರೆ ಇದನ್ನು ನನ್ನ ಕ್ಷೇತ್ರದ ಜನತೆಗೆ ಮಾತ್ರ ಚೆನ್ನಾಗಿ ಅನುಭವ ಇದೆ. ಆಗಲೇ ಆ ಒಂದು ಜನತೆ ಕೊಟ್ಟಿರ್ತಕ್ಕಂಥ ಹಕ್ಕನ್ನು ಕಿತ್ಕೊಂಡಂಥವರು ಅವರೇ ಸ್ವಯಂ ಸೃಷ್ಟಿ, ಅವರೇ ಶಾಸಕರಾಗಿದ್ದರು, ಅಧಿಕಾರಿಗಳು, ಕಚೇರಿಗಳು, ಪ್ರತಿಯೊಂದು ಯಾವ ಅಭಿವೃದ್ಧಿ ಆಗ್ತಿತ್ತೋ ಆ ಕೆಲಸ ಎಲ್ಲ ತಡೆ ಮಾಡೋದು,
ಯಾರು ನಿಜವಾಗ್ಲೂ ನನ್ನ ಅನುಯಾಯಿಗಳು ಅಥವಾ ನನಗೆ ಬೆಂಬಲ ಕೊಡ್ತಿದ್ರು ಅವ್ರಿಗೆ ತೊಂದರೆ ಕೊಡ್ತಕ್ಕಂಥದ್ದು. ಸರಿ, ಈಗ 6 ತಿಂಗಳಲ್ಲಿ ಆಗಿದ್ದೆಲ್ಲ ಆಗೋಯ್ತು ಅನ್ನೋದನ್ನು ಮರೆತು ಮತ್ತೇನಾದ್ರು ಯಡಿಯೂರಪ್ಪನವ್ರು ಕರೆದ್ರೆ ಅವ್ರ ಜೊತೆ ಹೋಗ್ತೀರಾ? ನಮ್ಮಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ. ಈಗ ನಮ್ಮ ತಂಡ ಒಬ್ಬರಿಗೆ ನಾಯಕತ್ವಕ್ಕೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ. ಯಾರಿಗೆ? ಬಾಲಚಂದ್ರ ಜಾರಕಿಹೊಳಿಗೆ. ಅವರು ಎಲ್ಲರೂ ಕೂತು ನಾವೇನು ತೀರ್ಮಾನ ತಗೊಂಡಿದ್ದು ಅದನ್ನು ಅವರು ಯಾರೇ ಜೊತೆಯಲ್ಲಾಗಲಿ ಮಾತಾಡೋದಕ್ಕೆ ಅರ್ಹರಿದ್ದಾರೆ. ಈಗ BJP ಸರ್ಕಾರದಲ್ಲಿ ನೀವು ಮಂತ್ರಿಗಳಾಗಿದ್ರಿ, ಎಲ್ಲ ಪಕ್ಷೇತರರು ಕೂಡ, ಅಲ್ಲಿ 11 ಜನ ಇದರಲ್ಲಿ ಕೆಲವರು ಕೂಡ BJP ಸಿಂಬಲಲ್ಲಿ ಗೆದ್ದವರು. ನೀವು ಮತ್ತೆ ಈ 6 ತಿಂಗಳಲ್ಲಿ ಆಗಿದ್ದೆಲ್ಲ ಆಗೋಯ್ತು, ಕೆಟ್ಟಗಳಿಗೆ ಅಂತ ಮರೆತು ಮತ್ತೆ ಬನ್ನಿ ಅನ್ನೋ ಆಮಿಷ ಅಥವಾ ಆಹ್ವಾನ ಕೊಟ್ಟರೆ, ಜೊತೆಗೆ ಈಗಾಗಲೇ ಕೆಲವು ಕಡೆ ನಾವು ಕೇಳಲ್ಪಡ್ತಾ ಇದ್ದೀವಿ, ಕೆಲವು ಕಡೆ ಬೋರ್ಡು ಚೇರ್ಮನ್ ಕೊಡ್ತೀವಿ ಅಥವಾ ಮಂತ್ರಿ ಸ್ಥಾನ ಕೊಡ್ತೀವಿ ಅನ್ನೋ ಆಮಿಷಗಳು ಬಂದರೆ ತಾವೇನು ಮಾಡ್ತೀರಿ? ಆಸೆ ಆಮಿಷಕ್ಕೆ ಬಲಿಯಾಗೋರಲ್ಲ. ಒಂದು ಸಿದ್ಧಾಂತದ ಅಡಿನಲ್ಲಿ ಮತ್ತು ಮಂತ್ರಿ ಸ್ಥಾನ ಕೊಟ್ಟರು ನೀವು ಹೋಗಲ್ಲ. ಒಂದು ಸಿದ್ಧಾಂತ ಅಡಿನಲ್ಲಿ ವಿಷಯಾಧಾರಿತವಾದಂಥ ಒಂದು ಕಾರ್ಯಕ್ರಮ ನಮ್ಮದಿರೋದ್ರಿಂದ ಅದರ ಅಡಿನಲ್ಲಿ ನಾಡಿನ ಜನತೆಗೆ ಒಳಿತನ್ನು ಉಂಟು ಮಾಡ್ತಕ್ಕಂಥ ಹೋರಾಟದಲ್ಲಿ ನಾವು ಹೆಜ್ಜೆ ಇಟ್ಟವರು, ಅದರಿಂದ ಯಾವುದೇ ಕಾರಣಕ್ಕೂ ಹಿಂಜರಿಯೋದು. ಸರಿ, ಒಂದು ಚುನಾಯಿತ ಸರ್ಕಾರ, ಬಹುಮತ ಇರೋ ಸರ್ಕಾರಕ್ಕೆ ನೀವು 16 ಜನ ಏನು ಮಾಡ್ತೀರಿ? ನೋಡಿ, ಬೆಂಬಲ ಸಂಖ್ಯಾಧಾರಿತ ಬರೀ ಇಷ್ಟೇ ಒಂದು ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನೀವು ಹೇಳ್ತಾ ಇದ್ದೀವಿ ಚುನಾಯಿತ ಸರ್ಕಾರ, ಬಹುಮತ ಇರತಕ್ಕಂಥ ಸರ್ಕಾರ. ಬಹುಮತ ಯಾವಾಗಿತ್ತು, ಯಾವಾಗ ಬಂತು, ಹೇಗೆ ಬಂತು, ಯಾರಿಂದ ಬಂತು, ಯಾರ ಮೂಲ, ಯಾರು ಸಾಂದರ್ಭಿಕ, ಈ ಎಲ್ಲ ವಿಚಾರನೂ ನಾಡಿನ ಜನತೆ ಗೊತ್ತಿದೆ. ಸರಿ, ನಿಮ್ಮಿಂದ ಯಡಿಯೂರಪ್ಪ ಸರ್ಕಾರ ರಚನೆ ಮಾಡಿದ್ರು ಅಂತ ತಾವು ಹೇಳಿದ್ರಿ. ಈಗ ನೀವು ಇಲ್ದಲೂ ಕೂಡ ಯಡಿಯೂರಪ್ಪ ಸರ್ಕಾರ ನಡೆಸಿದ್ರಲ್ಲ, ಅದು ಅವರು ಸೃಷ್ಟಿ ಮಾಡಿದಂಥ ಅವ್ರದ್ದೇ ಆದಂಥ ಒಂದು ಲೋಕ. ಆ ಲೋಕದಲ್ಲಿ ವಿರಾಜಮಾನರಾಗಿದ್ದಾರೆ. ನಾವು ಅವ್ರಿಗೆ ವೈಯಕ್ತಿಕವಾಗಿ ವಿರೋಧಿಗಳಲ್ಲ. ಆದರೆ ಈ ನಾಡಿನ ಹಿತದೃಷ್ಟಿಯಿಂದ ನಾವು ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ನಮ್ಮದೇ ಆದಂಥ ಕೆಲವೊಂದು ಕರ್ತವ್ಯಗಳಿದ್ದಾವೆ. ಆ ಕರ್ತವ್ಯಗಳನ್ನ ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣಿಗೆ ಕಂಡದ್ದನ್ನು ಕೆಟ್ಟದ್ದು ಅಂತ ಕಂಡಾಗ ಪ್ರತಿಭಟನೆ ಮಾಡಲಿಲ್ಲ ಅಂತಾರೆ. ಪ್ರಜಾಪ್ರಭುತ್ವಕ್ಕೆ ನಾವೆಲ್ಲ ಒಂದು ಕಡೆ ಧಕ್ಕೆ ಉಂಟು ಮಾಡಿದಂಥ ಪರಿಸ್ಥಿತಿ ಬರ್ತದೆ. ಆ ವಿವೇಚನೆ ಇರ್ತಕ್ಕಂಥವ್ರು ಯಾರೂ ಕೂಡ ಸುಮ್ಮನೆ ಕೂತ್ಕೊಳ್ಳೋಕೆ. ನೀವು ಯಾರ್ಯಾರ ಜೊತೆ ಚರ್ಚೆ ಮಾಡಿದ್ರಿ? ಈಗ ತೀರ್ಪು ಬಂದ ನಂತರ ನಿಮ್ಮನ್ನ ಯಾರೆಲ್ಲ ಮಾತಾಡಿಸಿದ್ರು? ಮುಖ್ಯಮಂತ್ರಿ ಮಾತಾಡಿಸಿದ್ರ? ನಾವು ಯಾರನ್ನೂ ಮಾತಾಡಿದ್ವಿ. BJP ಪಕ್ಷದಿಂದ ಯಾರು ನಿಮ್ಮ ಯಾವ ಪಕ್ಷದ ನಾಯಕರುಗಳು ಕೂಡ ನಮ್ಮ ಜೊತೆ ಮಾತಾಡಿಲ್ಲ. ಯಾರು ಪಕ್ಷದ ಜೊತೆ ಮಾತಾಡಿಲ್ಲ? ಯಾರು ಪಕ್ಷದ ಜೊತೆ ಮಾತಾಡೋಂಥ ಏನಾದರೂ ನಿಮ್ಮ ಮುಂದೆ ಆ ರೀತಿ ಚಿಂತನೆ ಇದೆಯಾ? ನಾವು ನಮ್ಮ ಕಾರ್ಯ ಯೋಜನೆ ಇಷ್ಟೇ, ಒಂದೇ ಒಂದು ಸಿದ್ಧಾಂತದಲ್ಲಿ ನಾವು ಹೊರಟಿದ್ದೀವಿ. ಅದನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಕೂಡ್ದು. ಮತ್ತೇನಾದರೂ ಗವರ್ನರ್ನ ಭೇಟಿ ಆಗ್ತಾ ಇದ್ದೀರಾ ನೀವು? ಈಗ ಅದರ ಅವಶ್ಯಕತೆ ಏನು ಕಾಣ್ತಾ ಇಲ್ಲ. ನಮಗೆ ಸುಪ್ರೀಂ ಕೋರ್ಟು ಎಲ್ಲ ವಿಚಾರಕ್ಕೂ ಉತ್ತರ ಕೊಟ್ಟಿರೋದ್ರಿಂದ, ಅವರು ನ್ಯಾಯದ ಒಂದು ತಕಡಿನ ನಮ್ಮ ಪರವಾಗಿದೆ ಅನ್ನೋದನ್ನು ತೋರಿಸಿರೋದ್ರಿಂದ ಈಗ ನಾವು ಯಾರ ಹತ್ರನೂ ಹೋಗಿ ಮತ್ತಿನ್ನೊಂದು ಮನವಿ ಮಾಡೋಂಥ ಅವಶ್ಯಕತೆಗಳೇನಿಲ್ಲ. ರೈಟ್. ನನ್ನ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.